ತುರುವೇಕೆರೆ ರಾಗಿ ಕೇಂದ್ರದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಎಂಬ ಸುದ್ದಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು ತುರುವೇಕೆರೆ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ಇದೇ ವೇಳೆ ರೈತರ ಸಮಸ್ಯೆಗಳನ್ನು ಆಲಿಸುವುದರ ಮೂಲಕ ಪರಿಹಾರವನ್ನ ಸೂಚಿಸಿ ಮುಂದೆ ಈ ರೀತಿ ನಡೆಯದಂತೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ತುರುವೇಕೆರೆ ತಾಲೂಕು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಕಡಕೂರು ಚಂದ್ರಶೇಖರ್ ಅವರು ಮಾತನಾಡುತ್ತಾ ರಾಗಿ ಖರೀದಿ ಕೇಂದ್ರದಲ್ಲಿ ಮೊನ್ನೆ ನಡೆದ ಅಳತೆ ಮತ್ತು ತೂಕ ರೈತರಿಂದ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ವಿವರವಾಗಿ ತಿಳಿಸುತ್ತಾ ರಾಗಿ ಖರೀದಿ ಕೇಂದ್ರಕ್ಕೆ ಹೆಚ್ಚು ಕೌಂಟರ್ಗಳನ್ನು ನಿರ್ಮಿಸಿ ರೈತರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ರೈತರು ಬೆಳೆದ ರಾಗಿ ಕಳುವಾಗದಂತೆ ಪೊಲೀಸ್ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಪರೀಕ್ಷೆ ಹತ್ತಿರವಾಗುತ್ತಿರುವುದರಿಂದ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು. 40 ಗ್ರಾಮ್ ಕಡಿಮೆ 52 ಕಿಲೋ ಪರ್ಚೇಸ್ ಮಾಡಿದ್ದಾರೆ. ನಾನು ಅದನ್ನ ರೆಕಾರ್ಡ್ ಮಾಡಿ ಹಾಕಿದ್ವಿ, ಇದು ಯೂಟ್ಯೂಬರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಬೇಕಾದ್ರೆ. ಆಮೇಲೆ ಒಂದು ಕ್ವಿಂಟಲ್ ರಾಗಿಗೆ 100 ರೂಪಾಯಿ ಡಿಪೋದವರು ಇಸ್ಕೊಳ್ತಾ ಇದ್ದಾರೆ ಅಂತ. ಇವ್ರು ಯಾರು ವೇಮನಿಗೆ 40 ರೂಪಾಯಿ ಪರ್ ಕ್ವಿಂಟಲ್, ಇವ್ರಿಗೆ 100 ರುಪೀಸ್ 140 ರೂಪಾಯಿ ತಗೊಂತಾ ಇದ್ದಾರೆ. ಜೊತೆಗೆ 3 ಕೆಜಿ ರಾಗಿ ಎಕ್ಸ್ಟ್ರಾ ಹೋಗ್ತಾ ಇದೆ. ನಮಗೆ ರೈತರಿಗೆ ತುಂಬಾ ಲಾಸ್ ಆಗಿದೆ. ಹಂಗಿದ್ಮೇಲೆ ನೀವು 2,35,000 ಕ್ವಿಂಟಲ್ಗೆ ಎಷ್ಟು ಕೋಟಿ ದುಡ್ಡು ಆಯ್ತು ನಮ್ಮ ತಾಲೂಕಿಂದು. ಹಂಗಿದ್ಮೇಲೆ ನೀವು 11 ಸೆಂಟ್ ಇದೆ, 11 ಸೆಂಟ್ ಎಷ್ಟಾಗುತ್ತೆ. ಜೊತೆಗೆ ಲೇಬರ್ ಪ್ರಾಸೆಸಿಂಗ್ ಒಂದು ಸಬ್ಮಿಷನ್ ಮೇಡಮ್, ನಾವು ಬ್ಯಾನರ್ ಕೂಡ ಹಾಕಿದ್ದೀವಿ. ಆಸ್ ಪರ್ ಗೌರ್ಮೆಂಟ್ SSC ಕಮಿಟಿ ಪ್ರಕಾರ ರೈತರು ಬಂದು ಅನ್ಲೋಡ್ ಖರೀದಿ ಕೇಂದ್ರಕ್ಕೆ ಫುಡ್ ಗ್ರೇನ್ಸ್ ರೈತರು ಬಂದು ಅನ್ಲೋಡ್ ಮಾಡ್ಬೇಕಂತ ಇದೆ ಮೇಡಮ್. ಸೊ ರೈತರು ಬಂದು ಅನ್ಲೋಡ್ ಮಾಡಬೇಕು. ಕೆಲವೊಂದು ಕಡೆ ರೈತರು ಅನ್ಲೋಡ್ ಮಾಡದೇ ಇದ್ದಾಗ ಅಲ್ಲಿರೋ ಲೇಬರ್ಸ್ ಯೂಸ್ ಮಾಡ್ಕೊಂಡು ಅನ್ಲೋಡ್ ಮಾಡ್ತಾರೆ. ಸೊ ಅದು ಏನು ಆಸ್ ಪರ್ ಪ್ರಕಾರ ಏನಿದೆ ಅದು ತಗೊಳ್ಳಿ ಅಂತ ನಾವು ಅವರು ಹೇಳಿರ್ತಾರೆ. ಈಗ ಅದನ್ನೇ ಮಾಡಿದ್ರು ನೀವು. ನಮ್ಮವರೇ ಅನ್ಲೋಡ್ ಮಾಡ್ತಾ ಇರೋದು, ನಮ್ಮ ರೈತರೇ ಅನ್ಲೋಡ್ ಮಾಡ್ತಾರೆ. ನೀವೇನ್ ಮಾಡ್ತಾ ಇಲ್ವಲ್ಲ, ನಮ್ಮ ರೈತರು ಅನ್ಲೋಡ್ ಮಾಡಿಕೊಳ್ಳಿ. ಯಾಕಪ್ಪ ಅನ್ಲೋಡ್ ನಮ್ಮ ಹತ್ರ ಮಾಡ್ಕೊಡ್ತಾರೆ ಕೇಳಿ ನೀವು. ಅಮಾಲಿಗಳು ಈಗ ಮಾಡ್ತಾ ಇರೋದು ಮನೆಯಿಂದ ಈಚೆಗೆ. ಮೊನ್ನೆ ನಮ್ಮವ್ರ ಹತ್ರ ಅನ್ಲೋಡ್ ಮಾಡಿಸಿದ್ದಾರೆ ಮೇಡಮ್ ಇವರು. ನಾವು ಬಂದ ಮೇಲೆ ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ. ಅದು ಜೊತೆಗೆ ನಾವು ಈಗ ಅವರಿಗೆ ಮೊನ್ನೆ ನೀವು ಹೇಳ್ಬೋದು ಮೇಡಮ್, ನೀವು ಯಾರು ರೈತರು ಬಂದು ಅನ್ಲೋಡ್ ಮಾಡಿಲ್ಲ ಮೇಡಮ್. ಅಮಾಲಿಗಳೇ ಮೇಡಮ್ ಈಗ ನಿಮ್ಮ ಮೇಲೆ ಯಾರು ಕಂಪ್ಲೇಂಟ್ ಹೇಳಿಲ್ಲ ಮೇಡಮ್, ಮೇಡಮ್ ಇವ್ರ ಮೇಲೆ ಯಾರು ಕಂಪ್ಲೇಂಟ್ ಹೇಳಿಲ್ಲ. ಹೋದ ವರ್ಷ ನಂಗೆ ಗೊತ್ತಿಲ್ಲ ಮೇಡಮ್. ಮೇಡಮ್ ಅವರು ಒಬ್ಬೊಬ್ರು ಒಂದೊಂದೇ ಇರ್ತಾರೆ. ನೀವು ಯಾರು ಕರೆಕ್ಟಾಗಿ ಹೇಳಲ್ಲ ಮೇಡಮ್. ನಾನು ಯಾರನ್ನ ಅಂತ ಜೊತೆಗೆ ಎಷ್ಟು ರಿಕ್ವೆಸ್ಟ್ ರೈತರು ಅವರಾಗಿ ಅವರು ಅನ್ಲೋಡ್ ಮಾಡಿದ್ರೆ ಅದು ಕೂಲಿ ಚಾರ್ಜಸ್ ತಗೋಬಾರ್ದು. ಗಾಡಿಗಳಿದಾವೆ, ಬೆಂಗಳೂರು ಹೋಗೋ ಗಾಡಿಗಳು ದಿವಸ 4 ಗಾಡಿ ಕೆಟ್ಟೋಗಿ ಮಧ್ಯದಲ್ಲಿ ನಿಂತ್ಕೊಂತ ಇದಾವೆ. ಅವ್ರು KSRTC ನೀವು ಕೊಟ್ಟಿದ್ರೆ ಮೇಡಮ್ ಏನು ಸರಿ ಮಾಡಿಲ್ಲ ಅವರು ಡಿಪೋ ಮ್ಯಾನೇಜರ್. ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. SSC ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಮಕ್ಕಳು ಹಳ್ಳಿಯಿಂದ ಬರೋ ಜಾಸ್ತಿ ಇದ್ದಾರೆ ಅಲ್ಲ. ಈ 4 ಗಾಡಿ ಮೇಡಮ್ ಬೇಕಾದ್ರೆ ನೀವು ರಿಪೋರ್ಟ್ ತಗೊಳ್ಳಿ ಮೇಡಮ್. ಎವ್ರಿ ಡೇ 3 to 4 ವೆಹಿಕಲ್ಸ್ ಮಧ್ಯದಲ್ಲಿ ನಿಂತ್ಕೊಂತ ಇದೆ. ನೀವು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಮೇಡಮ್ ದಯಮಾಡಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕುಮ್ನಿ ಅಹಮದ್, ಉಪವಿಭಾಗಾಧಿಕಾರಿ ಸಪ್ತಶ್ರೀ, ತೆಂಗು ಹಾಗೂ ಅಡಿಕೆ ಬೆಳೆಗಾರರ ಕಾರ್ಯದರ್ಶಿ ಕಾಂತರಾಜು ಸೇರಿದಂತೆ ರೈತರು, ಸಾರ್ವಜನಿಕರು ಹಾಜರಿದ್ದರು.